ಎಚ್ ಡಿ ರೇವಣ್ಣ ಅವರು ಬೆಳಗಿನಿಂದ ನಿರಂತರವಾಗಿ ಸಾಲು ಸಾಲು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಿದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಟೆಂಪಲ್ ರನ್ ಅನ್ನ ಅವರು ಯಾವ ರೀತಿಯಾಗಿ ಮುಂದುವರಿಸಿದ್ರು, ಬಸವನಗುಡಿ ಭಾಗದ ಪ್ರಮುಖ ದೇವಸ್ಥಾನಗಳಿಗೆ ಹೋಗಿದ್ರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಬಸವನಗುಡಿಯ ದೊಡ್ಡ ಗಣಪತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ, ವಿಘ್ನಗಳನ್ನ ನಿವಾರಿಸುವಂತ ಕೇಳಿಕೊಂಡಿದ್ದಾರೆ. ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಜಯನಗರದ ವಿನಾಯಕನಿಗೂ ವಿಶೇಷ ಅಭಿಷೇಕವನ್ನ ಸಲ್ಲಿಸಿದ್ರು ಹಾಗೂ ಆ ಪೂಜೆಯಲ್ಲಿ ಕೂಡ ಇದ್ರು. ಹಾಗೂ ಗವಿಪುರದ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೂ ಹೋದ್ರು. ಶಂಕರ ಮಠದಲ್ಲಿ ಶೃಂಗೇರಿ ಶಾರದೆಗೂ ಕೂಡ ರೇವಣ್ಣ ಅವರು ಪೂಜೆಯನ್ನ ಸಲ್ಲಿಸಿದ್ರು. ಸದ್ಯಕ್ಕೆ ಹೊಳೆ ನರಸೀಪುರ ಸೇರಿದಂತೆ ಎಲ್ಲೂ ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಟೆಂಪಲ್ ರನ್ ಮುಗಿಸಿ ಕೋರ್ಟ್ಗೆ ಎಚ್ ಡಿ ರೇವಣ್ಣ ಅವರು ಹಾಜರಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಲು ಸಾಲು ದೇವಸ್ಥಾನಗಳಿಗೆ ತೆರಳಿದ ನಂತರ ಕೋರ್ಟ್ಗೆ ಅಪಿಯರ್ ಆಗೋದಕ್ಕೆ ಅಂತ ಬಂದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಮುಂದಿನ ಲೀಗಲ್ ಪ್ರೊಸೀಜರ್ಸು ಮತ್ತೆ ಅವರಿಗೆ ಕಂಡೀಷನಲ್ ಬೇಲ್ ಕೂಡ ಸಿಕ್ಕಿರೋದ್ರಿಂದ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇನ್ನೊಂದು ಕಡೆಗೆ ಈ KR ನಗರ ಅಬ್ಡಕ್ಷನ್ ಕೇಸ್ ಅಂದರೆ ಅಪಹರಣದ ಕೇಸ್ ಇದೆಯಲ್ಲ, ಸೊ ಅಲ್ಲಿ SIT ಕಸ್ಟಡಿಯ ಅವಧಿ ಇತರೆ ಅಕ್ಯೂಸ್ಡ್ಗಳಿಗಾಗಿದೆ. ಸೊ ಅವ್ರನ್ನೂ ಕೂಡ ಕೋರ್ಟ್ ಮುಂದೆ SIT ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇನ್ನಷ್ಟು ದಿನಗಳ ಕಾಲ ಅವ್ರನ್ನ ವಿಚಾರಣೆ ಕೇಳ್ತಾರಾ ಅಥವಾ ಅವ್ರಿಗೆ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆಗಳ ನಡುವೆ ದೇವಸ್ಥಾನಗಳಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ರೇವಣ್ಣ ಅವರು ಕಂಡು ಬಂದಿದ್ದು ಹೀಗೆ. ಜಯನಗರ ಹಾಗೂ ಗವಿಪುರ, ಬಸವನಗುಡಿ ಜೊತೆಗೆ ಇನ್ನೊಂದಷ್ಟು ದೇವಸ್ಥಾನಗಳಿಗೆ ಇವತ್ತು ಒಂದೇ ದಿನ ಬೆಳಗ್ಗಿನಿಂದ ಆಗಲೇ 9:15 ಆಗೋಷ್ಟೊತ್ತಿಗೆ 3-4 ದೇವಸ್ಥಾನಗಳಿಗೆ ಹೋಗಿದ್ರು ಅವರು. ಒಂದೇ ರಿಯಾಕ್ಷನ್ ಸರ್. ಹೊಳೆ ನರಸೀಪುರಕ್ಕೆ ಹೋಗ್ತಿರೋ ಇಲ್ವೋ ಅದ್ರ ಮೇಲೆ ಏನೂ ಕೇಳಲ್ಲ ಸರ್. ಒಂದೇ ಹೊಳೆ ನರಸೀಪುರಕ್ಕೆ ಹೋಗ್ತಿರೋ ನಾನು ಯಾವುದು ರಿಯಾಕ್ಟ್ ಮಾಡಲ್ಲ. ನಾನೇನು ರಿಯಾಕ್ಟ್ ಮಾಡಲ್ಲ. ಅಲ್ಲ ಕಾಯ್ತಿದ್ರು ಸಲ ಅಭಿಮಾನಿಗಳೆಲ್ಲರೂ ಸಹ ಕಾಯ್ತಿದ್ರು ಕೂಡ. ನಾನು ಯಾವುದು ರಿಯಾಕ್ಟ್ ಮಾಡಲ್ಲ. ಅದೇ ಮಾಡಿ ನನಗೆ ತೊಂದರೆ ಕೊಡ್ತೀನಿ. ನನಗೇನು ರಿಯಾಕ್ಟ್ ಮಾಡಲ್ಲ. ಅದು ಎಲ್ಲೂ ಹೋಗಲ್ಲ ಸರ್. ಅವಾಗ ಶೃಂಗೇರಿಗೆ ಹೋಗ್ತೀರಿ ಇಲ್ಲ ಎಲ್ಲೂ ಹೋಗಲ್ಲ. ಒಂದೇ ರಿಯಾಕ್ಷನ್ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಕೋರ್ಟ್ಗೆ ಅಪಿಯರ್ ಆಗ್ತಾ ಇದ್ದಾರೆ ರೇವಣ್ಣ ಅವರು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಸೊ ಯಾವ ವಿಚಾರಕ್ಕೆ ಏನ್ ಪ್ರೊಸೀಜರ್ ಇದು? ಮಮತಾ, ಏನಂದ್ರೆ ವಿಚಾರಣಾ ದಿನಾಂಕ ನಿಗದಿಯಾಗಿತ್ತು. ಅಂದ್ರೆ ಅಪಹರಣ ಪ್ರಕರಣ ಏನಿತ್ತು, ಅಪಹರಣ ಪ್ರಕರಣದ ಜಾಮೀನನ್ನ ಪಡ್ಕೊಂಡು ಕೂಡ ವಿಚಾರಣಾ ದಿನಾಂಕ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಅಂದ್ರೆ ಜಾಮೀನನ್ನ ಪಡೆದ ಬಳಿಕ ಮೊದಲ ಹಿಯರಿಂಗಿಗೆ ಅವರು ಅಪಿಯರ್ ಆಗಿರುವಂತದ್ದು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಘಟನೆ ಅಂದ್ರೆ ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಅಂದ್ರೆ ಅವರ ಮೇಲೆ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿದ್ದಂತ ಮೊದಲ ಪ್ರಕರಣ. ಆ ಮೊದಲ ಪ್ರಕರಣದಲ್ಲಿ ಜಾಮೀನು ಪಡೆಯೋದಕ್ಕೆ ಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದೆಲ್ಲ ಕೂಡ ಬೇಲಬಲ್ ಅಫೆನ್ಸ್ ಆಗಿರುವಂತದ್ದು. ಬೇಲಬಲ್ ಅಫೆನ್ಸ್ ಆದ್ರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿ ಅದನ್ನ ವಾಪಸ್ ಪಡೆಯುವ ಒಂದು ಪ್ರಯತ್ನ ಕೂಡ ಮಾಡ್ಕೊಂಡಿದ್ರು. ಈಗ ಹೇಗೂ ಈ ವಿಚಾರಣಾ ದಿನದಿಂದ ಕೋರ್ಟ್ಗೆ ಬಂದಿರೋ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಜಾಮೀನನ್ನ ಪಡೆದುಕೊಳ್ಳೋಕೆ ರೇವಣ್ಣ ಪರ ವಕೀಲರು ಈಗ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದು ಬೇರೊಂದು ದಿನಾಂಕದಲ್ಲಿ ನಿಗದಿಯಾಗಿತ್ತು. ಅದನ್ನ ಅಡ್ವಾನ್ಸ್ ಮಾಡಿಕೊಂಡು ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಳ್ತಾರೆ. ವಿಚಾರಣೆ ಕೈಗೆತ್ತಿಕೊಂಡು ಅದರಿಂದ ಕೂಡ ಜಾಮೀನನ್ನ ಪಡೆದುಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮುಂದುವರಿಸಲಿಕ್ಕೆ ಈಗ ರೇವಣ್ಣ ಮತ್ತು ಅವರ ವಕೀಲರು ಮಾಡ್ತಾ ಇರುವಂತದ್ದು. ಮಮತಾ, ಈಗ ಹೊಳೆ ನರಸೀಪುರದ ಕೇಸ್ ಬಗ್ಗೆ ಹೇಳ್ತಾ ಇದ್ರಿ, ಜಾಮೀನ್ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ. ಸೊ ಎಷ್ಟೊತ್ತಿಗೆ ಅದರ ಅರ್ಜಿಯನ್ನ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಬೇರೊಂದು ದಿನಾಂಕದಲ್ಲಿ ವಿಚಾರಣೆ ನಿಗದಿಯಾಗಿತ್ತು ಮಮತಾ. ಆದ್ರೆ ಇವತ್ತೇ ಕೋರ್ಟ್ಗೆ ಬಂದಿರೋ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮೂಲಕ ಒಂದು ಮನವಿಯನ್ನ ಮಾಡ್ಕೊಂಡು ಅಂದ್ರೆ ಅಡ್ವಾನ್ಸ್ ಅನ್ನ ಮಾಡ್ಕೊಡಿ ಅರ್ಜಿ ವಿಚಾರಣೆಯನ್ನ, ಅಂದ್ರೆ ಬೇರೊಂದು ದಿನಾಂಕದಲ್ಲಿ ಇರುವಂತದ್ದು ಇವತ್ತೇ ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತ ಹೇಳಿ ಅಡ್ವಾನ್ಸ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮನವಿಯನ್ನ ಮಾಡ್ಕೊಂಡು ನ್ಯಾಯಾಧೀಶರು ಅದನ್ನ ಪುರಸ್ಕರಿಸುವಂತ ಬೇಲಬಲ್ ಅಫೆನ್ಸ್ ಆಗಿರುವಂತದ್ದು. ಅದರಲ್ಲಿ ನಿರೀಕ್ಷಣಾ ಜಾಮೀನಿನ ಅವಶ್ಯಕತೆ ಇಲ್ಲ. ಮತ್ತೆ SIT ಅಧಿಕಾರಿಗಳು ಅದೇ ವಿಚಾರದಲ್ಲಿ 3 ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಕಿಡ್ನಾಪ್ ಪ್ರಕರಣದಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದಂತದ್ದು. ಆ ಹಿನ್ನೆಲೆಯಲ್ಲಿ ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು, ಕಾನೂನಿನ ರಕ್ಷಣೆಗಳನ್ನ ಪಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಬಹುತೇಕ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆ ಅರ್ಜಿ ವಿಚಾರಣೆ ಬರುತ್ತೆ. ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಣೆಯನ್ನ ಯಾರು ಕೂಡ ಸಲ್ಲಿಸಲ್ಲ. SIT ಪರ ವಕೀಲರು ಕೂಡ ಆಕ್ಷೇಪಣೆಯನ್ನ ಮಾಡಲ್ಲ. ಇದು ಜಾಮೀನಿನ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಇವರು ನ್ಯಾಯಾಧೀಶರ ಮುಂದೆ ಹಾಜರಾಗಿ ನಾನು ವಿಚಾರಣೆಗೆ ಸಹಕರಿಸ್ತೀನಿ ಅಂತ ಹೇಳಿ ಒಂದು ಮನವಿಯನ್ನ ಹೇಳ್ತಾರೆ. ಮನವಿಯನ್ನ ಹೇಳಿದ ಬಳಿಕ ಅವರಿಗೆ ಜಾಮೀನು ಮಂಜೂರಾಗುವಂತ ಸಾಧ್ಯತೆಗಳಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.